ಫ್ರೆಂಡ್ಸ್, MR ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೋಡಿ, ಇಂಟೆಲಿಜೆನ್ಸ್ ಬ್ಯೂರೋ ಹೊಸ ಹುದ್ದೆಗಳ ನೇಮಕಾತಿ ಕಾಲ್ಫರ್ ಮಾಡಲಾಗಿದ್ದು, ಇಲ್ಲಿ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುತ್ತಿದ್ದು, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಅಷ್ಟು ಮುಗಿಸಿರಬೇಕು ಮತ್ತು ಅರ್ಜಿನ ಸಲ್ಲಿಸುವುದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನೇನು, ಈ ಹುದ್ದೆಗಳಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಅಪ್ಲಿಕೇಶನ್ ಹಾಕುವುದು ಹೇಗೆ, ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಚಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ ಇಲ್ಲಿ ಕ್ಲಾಸಿಫಿಕೇಷನ್ ಅಂದರೆ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಹುದ್ದೆಗಳ ಕಾಲ್ಫರ್ ಮಾಡಲಾಗಿದೆ. ಇಲ್ಲಿ ತಿಂಗಳ ವೇತನವನ್ನು ನೋಡೋದಾದರೆ ಈ ಲೆವೆಲ್ 7 ಅಂದರೆ 7ನೇ ವೇತನ ಆಯೋಗ ಏನಿದೆ ಅದರ ಅಪ್ಲೈ ಆಗಿರುತ್ತೆ. ಇಲ್ಲಿ ನೋಡ್ತಾ ಹೋಗಿ ತಿಂಗಳಿಗೆ 44,900 ರೂಪಾಯಿದಿಂದ ಹಿಡಿದು 1,42,400 ರೂಪಾಯಿವರೆಗೆ ತಿಂಗಳ ವೇತನ ನೀಡಲಾಗುತ್ತದೆ. ನಂತರ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ನೋಡ್ತಾ ಹೋದರೆ ಇಲ್ಲಿ ಟೋಟಲ್ ಆಗಿ ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, 3,717 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಇಲ್ಲಿ ಕ್ಯಾಟಗರಿ ವೈಸ್ ಹುದ್ದೆಗಳನ್ನು ನೋಡೋದಾದರೆ UR ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 1,537 ಹುದ್ದೆಗಳು, ಹಾಗೆ EWS ಅಭ್ಯರ್ಥಿಗಳಿಗೆ 442, OBC ಅಭ್ಯರ್ಥಿಗಳಿಗೆ 946 ಹುದ್ದೆಗಳು, ಹಾಗೆ SC ಅಭ್ಯರ್ಥಿಗಳಿಗೆ 566 ಮತ್ತು ST ಅಭ್ಯರ್ಥಿಗಳಿಗೆ 226. ಇಲ್ಲಿ ಒಟ್ಟು ಸೇರಿ ಏನಪ್ಪ ಅಂದರೆ 3,717 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಇವುಗಳಿಗೆ ಏನಪ್ಪ ಅಂದರೆ ನೀವು ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾಕಂದರೆ ಇಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ವೇಕೆನ್ಸೀಸ್ ಅಂತಲೇ ಹೇಳ್ಬೋದು. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಅಂತ ನೋಡೋದಾದರೆ ಗ್ರ್ಯಾಜುಯೇಷನ್ ಆರ್ ಎಕ್ವಿಲೆಂಟ್ ಫ್ರಮ್ ಅ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದರೆ ನೀವು ಯಾವುದೇ ಅಂದರೆ ಪದವಿಯನ್ನು ಮುಗಿಸಿದ್ರು ಕೂಡ ಈ 3,717 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ, ಮತ್ತು ಇನ್ನೂ ಯಾರ್ಯಾರು ಈ ಅಪ್ಲಿಕೇಶನ್ ಹಾಕಿಲ್ಲ ಡಿಗ್ರಿ ಮುಗಿಸಿದಾರೋ ಅಂಥವರಿಗೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಡಿಸೈರಬಲ್ ಕ್ವಾಲಿಫಿಕೇಷನ್ಸನ್ನು ನೋಡೋದಾದರೆ ಇಲ್ಲಿ ಸ್ವಲ್ಪ ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ಸ್ನ ನಾಲೆಜ್ ಕೂಡ ಇರಬೇಕಾಗುತ್ತೆ. ಇಲ್ಲಿ ಏಜ್ ಬಂದುಬಿಟ್ಟು ಏನಪ್ಪ ಅಂದರೆ 18ರಿಂದ 27 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ನೋಡ್ತಾ ಹೋಗಿ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಅಪ್ಪರ್ ಏಜ್ ಲಿಮಿಟ್ ಈಸ್ ರಿಲ್ಯಾಕ್ಸೇಬಲ್ ಬೈ 5 years ಫಾರ್ SC/ST ಆ್ಯಂಡ್ 3 years ಬೈ OBC ಕ್ಯಾಂಡಿಡೇಟ್ಸ್. ಅಂದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡ್ತಾ ಹೋಗಿ ಇಲ್ಲಿ SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷದ ಏನಪ್ಪ ಅಂದರೆ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ಹಾಗೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ. ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ, ಮೊದಲಿಗೆ ಟೈರ್ 1 ಎಕ್ಸಾಮ್ ಇರುತ್ತೆ. ಟೈರ್ 1 ಎಕ್ಸಾಮ್ನಲ್ಲಿ 100 ಅಬ್ಜೆಕ್ಟಿವ್ ಟೈಪ್ MCQಸನ್ನು ಕೇಳಲಾಗುತ್ತೆ ನೋಡಿ. ಡಿವೈಡೆಡ್ ಇಂಟು 5 ಪಾರ್ಟ್ಸ್ ಕಂಟೈನಿಂಗ್ 20 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್ ಆನ್. ಅಂದರೆ ನೋಡ್ತಾ ಹೋಗಿ ಈಗ ಏನಪ್ಪ ನಾನು ಹೇಳಿದೆ, ಈ ಒಂದು ಟೈರ್ 1 ಎಕ್ಸಾಮ್ ಏನಿದೆಯಲ್ಲ ಅದು 100 ಮಾರ್ಕ್ಸ್ಗಳಿಗೆ ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ 5 ಪಾರ್ಟ್ಸ್ಗಳಾಗಿ ಡಿವೈಡನ್ನು ಮಾಡಿದ್ದಾರೆ. ಮೊದಲನೇ ಪಾರ್ಟ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್, ಇಲ್ಲಿ 20 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗೆ ಜನರಲ್ ಸ್ಟಡೀಸ್, ಇಲ್ಲಿ ಕೂಡ 20 ಪ್ರಶ್ನೆಗಳು 20 ಅಂಕಗಳಿಗೆ. ನಂತರ ನ್ಯೂಮರಿಕಲ್ ಅಪ್ಟಿಟ್ಯೂಡ್, ಇಲ್ಲಿ ಕೂಡ ಏನಪ್ಪ ಅಂದರೆ 20 ಪ್ರಶ್ನೆಗಳಿಗೆ 20 ಅಂಕ. ಹಾಗೆ ರೀಸನಿಂಗ್ ಲಾಜಿಕಲ್ ಅಪ್ಟಿಟ್ಯೂಡ್, ಇಲ್ಲಿ ಕೂಡ ಏನಪ್ಪ ಅಂದರೆ 20 ಪ್ರಶ್ನೆಗಳಿಗೆ 20 ಅಂಕ. ನಂತರ ಇಂಗ್ಲೀಷ್, ಇಲ್ಲಿ ಕೂಡ 20 ಪ್ರಶ್ನೆಗಳಿಗೆ 20 ಅಂಕ. ಈ ರೀತಿಯಾಗಿ 5 ಪಾರ್ಟನ್ನು ಮಾಡಿ 100 ಅಂಕಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಟೈಮಿಂಗ್ ಬಂದುಬಿಟ್ಟು 1 ತಾಸು ಇರುತ್ತೆ. 1 ತಾಸಿನೊಳಗಡೆ ನೀವು 100 ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಟಚ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ ನೋಡಿ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿದೆ. ನೆಗೆಟಿವ್ ಮಾರ್ಕಿಂಗ್ ಆಫ್ 1/4 ಮಾರ್ಕ್ ಫಾರ್ ಈಚ್ ರಾಂಗ್ ಆನ್ಸರ್. ಅಂದರೆ 4 ನೀವು ಏನಪ್ಪ ಅಂದರೆ ತಪ್ಪಾದ ಆನ್ಸರ್ಗಳನ್ನು ಹಾಕಿದರೆ ನಿಮ್ಮ ಒಂದು ಸರಿಯಾದ ಆನ್ಸರ್ ಕೂಡ ಇಲ್ಲಿ ತಪ್ಪಾಗಿದೆ ಅಂತ ಏನಪ್ಪ ಅಂದರೆ ಕನ್ಸಿಡರ್ ಮಾಡಲಾಗುತ್ತೆ. ನಂತರ ಇಲ್ಲಿ ಎರಡನೇ ಎಕ್ಸಾಮ್ ಅಂದರೆ ಟೈರ್ 2 ಎಕ್ಸಾಮನ್ನು ನೋಡೋದಾದರೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಆಫ್ 50 ಮಾರ್ಕ್ಸ್. ಅಂದರೆ ಇಲ್ಲಿ ಎರಡನೇ ಎಕ್ಸಾಮ್ ಏನಿದೆ ನಿಮ್ಮದು ಟೈರ್ 2 ಎಕ್ಸಾಮ್, ಅದು 50 ಅಂಕಗಳಿಗೆ ನಡೆಸಲಾಗುತ್ತೆ. ಇಲ್ಲಿ ಎಸ್ಸೆ 20 ಮಾರ್ಕ್ಸ್ಗಳಿಗೆ ಇರುತ್ತೆ. ಹಾಗೆ ಇಂಗ್ಲೀಷ್ ಕಂಪ್ಯಾರಿಸನ್ ಇಲ್ಲಿ 10 ಮಾರ್ಕ್ಸ್ಗಳಿಗೆ ಇರುತ್ತೆ. ಹಾಗೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್, ಇಲ್ಲಿ 2 ಕ್ವಶನ್ಗಳನ್ನು ಕೇಳಲಾಗುತ್ತೆ. ಅವು ಏನಪ್ಪ ಅಂದರೆ ಒಂದು ಪ್ರಶ್ನೆ 10 ಮಾರ್ಕ್ಸ್ಗಳಿಗಿರುತ್ತೆ. ಅದು ಕೂಡ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು,
ಸೋಷಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು ಎಕ್ಸೆಟ್ರಾ ಸೇರಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕ ಇರುತ್ತೆ. ಇಲ್ಲಿ ಈ ಒಂದು ಟೈರ್ 2 ಎಕ್ಸಾಮ್ಗೂ ಕೂಡ ಏನಪ್ಪ ಅಂದರೆ 1 ತಾಸು ಏನಪ್ಪ ಅಂದರೆ 1 ಗಂಟೆಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಮಾರ್ಕ್ಸ್ ಬಂದುಬಿಟ್ಟು 50 ಕೇವಲ 50 ಅಂಕಗಳಿಗೆ ನಿಮ್ಮ ಒಂದು 2ನೇ ಎಕ್ಸಾಮ್ ನಡೆಯುತ್ತೆ. ಹಾಗೆ ಟೈರ್ 2 ಬಂದುಬಿಟ್ಟು ಇಂಟರ್ವ್ಯೂ ನಿಮ್ಮ ಒಂದು ಅಂದರೆ ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್ ಏನಿರುತ್ತೆ ಅದರ ಮೇಲೆ ನಿಮ್ಮ ಒಂದು ಟೈರ್ 2ನಲ್ಲಿ ಟೈರ್ 3ನಲ್ಲಿ ನಿಮ್ಮ ಒಂದು ಇಂಟರ್ವ್ಯೂ ನಡೆಸಲಾಗುತ್ತೆ. ಇಲ್ಲಿ ಅಂಕಗಳು ಬಂದುಬಿಟ್ಟು ಅಲ್ಲಿ ಕೂಡ ಏನಪ್ಪ ಅಂದರೆ 100 ಅಂಕಗಳಿಗೆ ನಿಮ್ಮ ಒಂದು ಇಂಟರ್ವ್ಯೂ ಇರುತ್ತೆ. ಹಾಗೆ ಸಿಟಿ ಆಫ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಹೋಗಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು 5 ಸಿಟಿಗಳನ್ನು ಏನಪ್ಪ ಅಂದರೆ ಚಾಯ್ಸನ್ನು ಮಾಡ್ಕೋಬೋದು. ಅಂದರೆ ಆ 5 ಸಿಟಿ ಯಾವ 5 ಸಿಟಿಗಳನ್ನು ನೀವು ಚಾಯ್ಸ್ ಮಾಡ್ಕೋತೀರಾ ಅದೇ 5 ಸಿಟಿಗಳಲ್ಲಿ ನೀವು ಎಕ್ಸಾಮನ್ನು ಬರೆಯಲಿಕ್ಕೆ ಹೋಗ್ಬೋದು. ಅಂದರೆ ನೀವು ಯಾವ 5 ಸಿಟಿಗಳನ್ನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಅದೇ 5 ಸಿಟಿ ಒಳಗಡೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಬರುತ್ತೆ. ಅಲ್ಲಿ ನೀವು ಹೋಗಿ ಎಕ್ಸಾಮನ್ನು ಬರೆಯಬಹುದು. ಇಲ್ಲಿ ಇದು ಬೇಕಂದರೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳಬೇಕಂದ್ರೆ ಇಲ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕರ್ನಾಟಕ ಅಂತ. ಇಲ್ಲಿದೆ ನೋಡಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬರತಕ್ಕಂಥ ಸಿಟಿಗಳನ್ನು ನೋಡ್ತಾ ಹೋಗಿ. ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಮೊದಲಿಗೆ ಬರೋದು ಬೆಳಗಾವಿ ಸಿಟಿ ಬರುತ್ತೆ. ಹಾಗೆ ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ ಒಟ್ಟು 6 ಏನಪ್ಪ ಅಂದರೆ ಸಿಟಿಗಳನ್ನು ಅಂದರೆ ಕರ್ನಾಟಕದಲ್ಲಿ ಈ ಎಕ್ಸಾಮ್ ಸೆಂಟರನ್ನು 6 ಇಟ್ಟಿದ್ದಾರೆ. ಇಲ್ಲಿ ಇನ್ನೂ ಕೂಡ ಇರ್ಬೋದು ನೋಡೋಣ. ಉಡುಪಿ ಒಂದಿದೆ ನೋಡಿ. ಇಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದರೆ 7 ಸಿಟಿಗಳನ್ನು ಅಂದರೆ ಎಕ್ಸಾಮ್ ಸೆಂಟರ್ಗಳನ್ನು ಮಾಡಿದ್ದಾರೆ. ಯಾರ್ಯಾರು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅವರಿಗೆ 7 ಸೆಂಟರ್ಗಳು ಖಾಲಿ ಇರುತ್ತವೆ. ಅಲ್ಲಿ ಯಾವುದು ಬರುತ್ತೋ ಅಲ್ಲಿ ಹೋಗಿ ಎಕ್ಸಾಮನ್ನು ಬರೆಯಬೇಕು. ನಂತರ ಇಲ್ಲಿ ನೋಡಿ ಎಲ್ಲವನ್ನ ಹೇಳ್ತಾ ಕುಂದರೆ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ, ಅದಕ್ಕಾಗಿ ಹೇಳ್ತಾ ಇಲ್ಲ. ನಿಮಗೆ ಈ PDF ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ PDFನಲ್ಲಿ ಸಿಗ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲ ರಾಜ್ಯಗಳ ಎಕ್ಸಾಮ್ ಸೆಂಟರ್ಗಳ ಸಿಟಿ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋಗಿ ಟೈರ್ 1 ಏನಪ್ಪ ಅಂದರೆ ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಆಗಬೇಕಪ್ಪ ಅಂತಂದರೆ ಟೈರ್ 1 ಎಕ್ಸಾಮ್ನಲ್ಲಿ ಏನಪ್ಪ ಅಂದರೆ 100 ಮಾರ್ಕ್ಸ್ಗಳಿಗೆ ಏನು ನಿಮ್ಮೊಂದು ಟೈರ್ 1 ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೋಡಿ ಅಂದರೆ ಜನರಲ್ ಅಭ್ಯರ್ಥಿಗಳು 35 ಅಂಕಗಳನ್ನು ಪಡೆದಿರಬೇಕು. ಹಾಗೆ OBC ಅಭ್ಯರ್ಥಿಗಳು 34 ಮತ್ತು SC/ST ಅಭ್ಯರ್ಥಿಗಳು 33 ಹಾಗೆ EWS ಅಭ್ಯರ್ಥಿಗಳು 35 ಈ ರೀತಿಯಾಗಿ ಅಂಕಗಳನ್ನು ಪಡೆದರೆ ನಿಮ್ಮ ಒಂದು ಏನಪ್ಪ ಅಂದರೆ ನೀವು ಟೈರ್ 2 ಎಕ್ಸಾಮ್ಗೆ ಏನಪ್ಪ ಅಂದರೆ ಕ್ವಾಲಿಫೈ ಆದಾಗೆ. ಅಂದರೆ ನಿಮ್ಮ ಒಂದು ಸೆಲೆಕ್ಷನ್ ಆಗಬೇಕಂದ್ರೆ ಹೆಚ್ಚಿಗೆ ಅಂಕ ಬೇಕಾಗುತ್ತೆ. ಇಲ್ಲಿ ನಿಮಗೆ ಕೇವಲ ನಾನು ಹೇಳ್ತಾ ಇರೋದು ಕ್ವಾಲಿಫೈ ಆಗೋಕ್ಕೆ ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಆಗೋಕ್ಕೆ ಹೇಳ್ತಾ ಇದ್ದೀನಿ. 100 ಅಂಕಗಳಲ್ಲಿ ಏನು ನಿಮ್ಮ ಒಂದು ಟೈರ್ 1 ಎಕ್ಸಾಮ್ ನಡೆಯುತ್ತೆ ಅದರಲ್ಲಿ ಅಭ್ಯರ್ಥಿಗಳು 35, OBC ಅಭ್ಯರ್ಥಿಗಳು 34, SC/ST ಅಭ್ಯರ್ಥಿಗಳು 33, EWS ಅಭ್ಯರ್ಥಿಗಳು 35 ಅಂಕಗಳನ್ನು ಪಡೆದುಕೊಂಡ್ರೆ ಸಾಕು, ನೀವು ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೋದು. ಹಾಗೆ ನಿಮಗೆ ಏನಪ್ಪ ಅಂದರೆ ಇನ್ನೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಇನ್ ಟೈರ್ 1 ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ನಾರ್ಮಲೈಸ್ಡ್ ಮಾರ್ಕ್ಸ್ ಕೂಡ ಅಪ್ಲೈ ಮಾಡಲಾಗುತ್ತೆ. ನಂತರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋ ದಿನಾಂಕವನ್ನು ನೋಡೋದಾದರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ 19/7/2025ರಿಂದ ಹಿಡಿದು 10/8/2025 ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಗೆ ಆನ್ಲೈನ್ ಮೂಲಕ ಫೀ ಪೇಮೆಂಟನ್ನು ಮಾಡಲು ಕೂಡ 10/8 ಏನಪ್ಪ ಅಂದರೆ 12/8/2025 ಕೊನೆಯ ದಿನಾಂಕವಾಗಿರುತ್ತೆ. ಇಲ್ಲಿ ಕಾಣ್ತಿರಬಹುದು ನಿಮಗೆ ಅಪ್ಲಿಕೇಶನ್ ಫೀಸ್ ತುಂಬಲು ಕೊನೆಯ ದಿನಾಂಕ 12/8/2025. ಇದರ ಒಳಗಾಗಿ ನೀವು ಈ ಹುದ್ದೆ ಏನೋ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದನ್ನು ಪೇ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಏನಪ್ಪ ಅಂದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಏನಪ್ಪ ಅಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಗಿನ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೈನಪ್ ಆಗಿ ಲಾಗಿನ್ ಮಾಡಿಕೊಂಡು ಅಲ್ಲಿ ಏನಪ್ಪ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅಂದರೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಏನಿರುತ್ತೋ ಅವುಗಳನ್ನ ಕೇಳ್ತಾರೆ. ಅಂದರೆ ಡಾಕ್ಯುಮೆಂಟ್ಸ್ ಈ ವೋಟರ್ ಐ ಡಿ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ನೋಡಿ ಅವುಗಳನ್ನು ಕೇಳ್ತೆ. ಇಲ್ಲಿ ನಿಮಗೆ ಏನಪ್ಪ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದನ್ನು 100 KB ಹಿಡಿದು 200 KB ಒಳಗೆ ಇಟ್ಟು ಸ್ಕ್ಯಾನ್ ಮಾಡಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದರೆ ನೀವು 12 ವಾರಗಳ ಒಳಗಾಗಿ ತೆಗೆದುಕೊಂಡಿರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾತ್ರ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಪ್ಪ ಅಂದರೆ ನಿಮ್ಮ ಒಂದು ಏನು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಸ್ಕ್ಯಾನಡ್ ಸಿಗ್ನೇಚರ್ ಶುಡ್ ಬಿ 80 KB ಟು 150 KB
ಅದು ನೋಡಿ ಈಗ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಕೂಡ ಏನಪ್ಪ ಅಂದರೆ ನಿಮ್ಮ ಒಂದು ಸಿಗ್ನೇಚರ್ 80 KB ಹಿಡಿದು 150 KB ಒಳಗೆ ಇರತಕ್ಕಂಥ ಫೋಟೋ ಮಾತ್ರ ಏನು ಸಿಗ್ನೇಚರ್ ಇರುತ್ತೆ, ಅದನ್ನು ಮಾತ್ರ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅದು ಕೂಡ ಏನಪ್ಪ ಅಂದರೆ ಅಪ್ಲೈ ಆಗೋದಿಲ್ಲ. ನಂತರ ವ್ಯಾಲಿಡ್ ಫೋಟೋ ID ಪ್ರೂಫ್ ಇಶ್ಯೂಡ್ ಬೈ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್. ವ್ಯಾಲಿಡ್ ಫೋಟೋ ಅಂದರೆ ಏನಪ್ಪ ಅಂದರೆ ನಿಮ್ಮ ಒಂದು ಯಾವುದಾದ್ರೂ ID ಪ್ರೂಫ್ ಅಂದರೆ ಇಮೇಲ್ ID ಆಗಿರ್ಬೋದು, ಇದು ಏನಪ್ಪ ಅಂದರೆ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇವುಗಳನ್ನು ನೀವು ಏನಪ್ಪ ಅಂದರೆ ವ್ಯಾಲಿಡ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಒಂದು 10ನೇ ತರಗತಿ PUC ಹಾಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಏನನ್ನು ಕಲ್ತಿರ್ತೀರ ಅದ್ರ ಮಾರ್ಕ್ ಶೀಟ್ ಕೂಡ ಇಲ್ಲಿ ನಿಮಗೆ ಕೇಳಲಾಗುತ್ತೆ. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಏನಪ್ಪ ಅಂದರೆ ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.